ಕೆಲಸ ಮಾಡ್ದೇನೆ ಜೇಬ್ ತುಂಬಾ ಕಾಸು, ಬೆವರು ಸುರಿಸಿಲ್ಲ, ಕಷ್ಟಪಟ್ಟಿಲ್ಲ, ಮೈ ಬಗ್ಸಿಲ್ಲ, ಕೈ ನೋಸ್ಕೊಂಡಿಲ್ಲ. ಆ ಶ್ರೀವಲ್ಲಿ ಎಲ್ಲಿಗೆ ಅಂತ ಕೇಳಿದಾಗ ಓ ಇವತ್ತಿನ ಕೆಲಸ ಸರ್ವ ನಾಶ ಆಗೋಯ್ತು ಅಂತ ಅನ್ಕೊಂಡೆ. ಆದ್ರೆ ಪರವಾಗಿಲ್ಲ, ಅವಳು ಹೇಳ್ದಾಗೆ ಅದೃಷ್ಟ ಅನ್ನೋದು ಚೆನ್ನಾಗೇ ಇದೆ. ಇನ್ನಿಂದ ದಿನಾ ಬೆಳಿಗ್ಗೆ ಮನೆಯಿಂದ ಹೊರಡ್ಬೇಕಾದ್ರೆ ಶ್ರೀವಲ್ಲಿ ಮುಖ ನೋಡ್ಕೊಂಡೇ ಹೊರಡಬೇಕು. ಯಾವುದಕ್ಕೂ ಶ್ರೀವಲ್ಲಿಗೆ ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳೋಣ. ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಬೆಳಿಗ್ಗೆ ತಾನೇ ಜಗಳ ಆಡೋದ್ರು. ಅಲ್ಲ, ಬೆಳಿಗ್ಗೆ ಬೈದಿದ್ ಸಾಕಾಗಿಲ್ಲ ಅಂತ ಇವಾಗ್ಲೂ ಕಾಲ್ ಮಾಡಿ ಬೈಬೇಕು, ನನ್ನ ಜೊತೆ ಜಗಳ ಆಡ್ಬೇಕು ಅಂತ ಕಾಲ್ ಮಾಡಿದ್ದೀರಾ? ಶ್ರೀವಲ್ಲಿ ಅಯ್ಯೋ, ನೀನು ತುಂಬಾ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ಯಾ ನನ್ನ. ನಾನು ಜಗಳ ಆಡೋದಕ್ಕೆ ಫೋನ್ ಮಾಡಿದ್ದಲ್ಲ, ನನ್ನ ಸಂತೋಷನ ಹಂಚ್ಕೊಳ್ಳೋದಕ್ಕೆ, ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಫೋನ್ ಮಾಡಿದ್ದು. ಓ ಹಾಗೆ, ನಿಮಗಾಗ್ತಿರೋ ಸಂತೋಷನ ನನ್ನ ಹತ್ರ ಹಂಚ್ಕೋಬೇಕು ಅಂತ ಯಾಕಂತು? ಯಾಕಂದ್ರೆ ನಾವಿಬ್ರು ಕೊಲೀಗ್ಸ್ ಅಲ್ವಾ, ಅದಕ್ಕೆ. ಕೊಲೀಗ್ಸಾ? ಹಾ ಮತ್ತೆ ನೋಡು, ಈಗ ನಾನು ವಿಜಯಾಂಬಿಕಾ ಮೇಡಮ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ನೀನು ಅವ್ರಿಗೋಸ್ಕರನೇ ಕೆಲಸ ಮಾಡ್ತಿದ್ಯಾ. ನಾವಿಬ್ರು ಒಬ್ರಿಗೆ ಕೆಲಸ ಮಾಡ್ತಿದ್ವಿ ಅಂದಮೇಲೆ ಕೊಲೀಗ್ಸ್ ತಾನೇ. ಆದ್ರೂ ಅವ್ರ ಹತ್ರಕ್ಕೆ ಕೆಲಸ ಮಾಡಿದ್ರೆ ಒಳ್ಳೆ ಕಾಸು ಅಲ್ಲ. ನೋಡಿ, ನಿಮಗ್ ಬೇಕಾಗಿರೋದು ಕಾಸು, ನನಗ್ ಬೇಕಾಗಿರೋದು ಸುಬ್ಬು. ನನಗೆ ನನ್ನ ಸುಬ್ಬುನ ಸಿಗೋ ಹಾಗೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಅವ್ರು ಹೇಳೋ ಕೆಲಸಗಳನ್ನ ನಾನು ಮಾಡ್ತಿದ್ದೀನಿ. ಹೇಗಾದ್ರೂ ಮಾಡಿ ಆ ಶ್ರಾವಣಿನ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಸುಬ್ಬು ನನ್ನವನಾಗ್ತಾನೆ. ಖಂಡಿತವಾಗ್ಲು ನೀನ್ ಏನು ಯೋಚನೆ ಮಾಡಬೇಡ. ನೋಡು, ಈಗ ನಮ್ಮಿಬ್ಬರ ಗುರಿ ಒಂದೇ, ಶ್ರಾವಣಿನ ಮನೆಯಿಂದ ಆಚೆ ಹಾಕೋದು. ಅವಳನ್ನ ಮನೆಯಿಂದ ಆಚೆ ಹಾಕಿದ್ರೆ ನನಗೆ ಅಮೌಂಟು, ನಿನಗೆ ಸುಬ್ಬು ಜೊತೆ ಎಂಗೇಜ್ಮೆಂಟು. ಈಗ ನಮ್ಮ ಗುರಿ ಒಗ್ಗಟ್ಟಿನಿಂದ ವಿಜಯಾಂಬಿಕಾ ಮೇಡಮ್ಗೆ ದುಡಿಯೋದು. ಅಲ್ಲ, ನೀವೇನೋ ಹೀಗ್ ಮಾತಾಡ್ತಿದ್ದೀರಾ, ಆದ್ರೆ ನಿಮ್ಮಮ್ಮ ನನ್ನನ್ನ ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ಮೇಲೆ ಕೋಪ ಮಾಡ್ಕೊಂಡು ನನಗೆ ಬೈತಾರೆ, ಆ ಶ್ರಾವಣಿನ ಹೊಗಳಿತಾರೆ, ತಲೆ ಮೇಲೆ ಎತ್ಕೊಂಡು ಮೆರೆಸ್ತಿದ್ದಾರೆ. ಅಯ್ಯೋ ಶ್ರೀವಲ್ಲಿ, ನೀ ಅಮ್ಮನ ಮಾತಿಗೆ ಬೇಜಾರೇ ಮಾಡ್ಕೋಬೇಡ. ಶ್ರಾವಣಿ ಮೇಲಿನ ಭಯಕ್ಕೆ ಅಮ್ಮ ಹಾಗೆ ಮಾತಾಡಿರ್ತಾರೆ. ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ನೋಡು, ಈ ಶ್ರಾವಣಿ ಮೇಡಮ್ಗಿಂತ ವಿಜಯಾಂಬಿಕಾ ಮೇಡಮ್ಮು ಸಿಕ್ಕಾಪಟ್ಟೆ ಸ್ಟ್ರಾಂಗು. ನಮ್ಮ ಬ್ಯಾಕ್ ಗ್ರೌಂಡ್ ಈಗ ಸಖತ್ತಾಗಿದೆ. ನೀನು ಆರಾಮಾಗಿರು, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಓಕೆ, ಬಾಯ್, ಇಡು.